ಸ್ಟೋರೇಜ್ ಮಾಡಿಟ್ಕೊಂಡಿದ್ದಾರೆ. ಅವ್ರುಗಳಿಗೆಲ್ಲ ಇಷ್ಟಿಷ್ಟು ರಿಲೀಸ್ ಮಾಡಿಬಿಡಿ, ಸೊ ಗ್ಲೋಬಲಿ ಎಲ್ಲೂ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿದ್ದಾರೆ. ಕರೆಕ್ಟ್. ಇವಾಗ ದರ್ಶನ್ ಅವರೇ, ಕೇಂದ್ರ ಸರ್ಕಾರ ಎಲ್ಲಿ ಎಡವಿದೆ ಅಂತ ನಿಮಗೆ ಅನಿಸ್ತಿದೆ? ಅಂದ್ರೆ ವಿರೋಧ ಪಕ್ಷವಾಗಿರುವ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನಿಸ್ತಾ ಇದೆ. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ, ಹಾಗೆ ಚಿತ್ತಾಲೇಸ್ ಅವರು ಕೂಡ ಹೇಳ್ತಾ ಇದ್ರು, ಇರಾನ್ನ ಕೌಂಟರ್ ಪಾರ್ಟ್ ಅಂದ್ರೆ ಅಲ್ಲಿನ ವಿದೇಶಾಂಗ ಸಚಿವರ ಜೊತೆ ಮಾತುಕತೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಉದ್ಭವವಾಗಿರುವ LPG ಕ್ರೈಸಿಸ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಪ್ರಯತ್ನಗಳಾಗ್ತಿದ್ಯಾ, ಅದಕ್ಕೆ ಲೆಕ್ಕ ಕೊಟ್ಟಿದ್ದಾರೆ. ಇನ್ ಹೌಸ್ ಪ್ರೊಡಕ್ಷನ್ LPGದು ಕಳೆದ 5 ದಿನದಲ್ಲಿ 25% ಹೆಚ್ಚಿಗೆ ಆಗಿದೆ. ಈಗಷ್ಟೇ ಒಂದು ವೆಸಲ್ ಮೂಲಕ ಮತ್ತಷ್ಟು ಕ್ರೂಡ್ ಆಯಿಲ್ ಬಂದಿದೆ, ಅದರಲ್ಲೂ ಕೂಡ ನಾವು ಹಂಚಿಕೆ ಮಾಡೋ ಪ್ರಯತ್ನ ಮಾಡ್ತೀವಿ. ಇರೋದನ್ನ ಕ್ರೈಸಿಸ್ ಆಗದೆ ಇರೋ ರೀತಿಯಲ್ಲಿ ಮ್ಯಾನೇಜ್ ಮಾಡೋ ಪ್ರಯತ್ನವನ್ನ ಮಾಡ್ತಿದ್ದೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಲೆಕ್ಕ ಕೊಟ್ಟ ಮೇಲೂ ಕೂಡ ಕಮಿಟಿ ಕೂಡ ರಚನೆ ಆಗಿದೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ. ಇಷ್ಟಾದ್ಮೇಲೂ ಕೂಡ ಇನ್ನೇನು ಮಾಡಬೇಕಾಗಿತ್ತು ಅಂತ ಹೇಳಿ ಕೇಂದ್ರ ಸರ್ಕಾರ? ಮೇಡಮ್, ಲೆಕ್ಕ ಕೊಡ್ತಾ ಇದ್ದೀವಿ ಅಂದ ಹಾಗೇನೆ ನಿಮ್ಮ ಗೌರವಾನ್ವಿತ ಮಾಧ್ಯಮಗಳು ಸಮಸ್ಯೆಗಳನ್ನ ಎತ್ತಿ ತೋರಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ಬಹಳ ಮುಖ್ಯವಾಗಿ ಹಾಸ್ಪಿಟಲ್ಸ್ಗಳಲ್ಲಿ ಗ್ಯಾಸು, ಅಲ್ಲೂ ಊಟ ಎಲ್ಲ ತಯಾರಿ ಆಗಬೇಕು, PGಗಳಿಗೆ ಗ್ಯಾಸ್ ಬೇಕು, ಅಂಗನವಾಡಿ ಕೇಂದ್ರ ಗ್ಯಾಸ್ ಬೇಕು, ಮತ್ತೆ ಮಠ ಮಂದಿರಗಳಲ್ಲಿ ಅಲ್ಲೂ ಸಮೇತ ವಸತಿ ಶಾಲೆಗಳನ್ನ ಮಾಡ್ತಾ ಇದ್ದಾರೆ, ಅಲ್ಲೂ ಸಮೇತ ಗ್ಯಾಸ್ ಬೇಕಾಗಿರ್ತಕ್ಕಂಥದ್ದು, ಮನೆಗಳಿಗೆ ಗ್ಯಾಸ್ ಬೇಕಾಗಿರ್ತಕ್ಕಂಥದ್ದು. ವಾಸ್ತವ ಸ್ಥಿತಿ ನೋಡೋಣ, ಸಮಸ್ಯೆ ಉದ್ಭವ ಆಗಿದೆ. ಹೋಟೆಲ್ಗಳು ಮುಚ್ಚೋಗ್ತಾ ಇದ್ದಾವೆ. ಬೆಂಗಳೂರಿನಲ್ಲಿ ಇಲ್ಲಿ ಉದ್ಯೋಗ ಅರಸಿ ದೇಶದ ಮೂಲೆಗಳಿಂದ ಬಂದು ಇಲ್ಲಿ ಸೇರಿದ್ದಾರೆ. ಅವರು ಹೆಚ್ಚಿನವರು PG ಇಲ್ಲ ಹೋಟೆಲ್ನ ನೆಚ್ಕೊಂಡಿದ್ದಾರೆ. ಹೋಟೆಲ್ನವ್ರು ಏನಾದ್ರು ಮಣ್ಣು ತಿನ್ಬೇಕಾ? ಇವತ್ತು ನಿಮಗೆ ಕಮರ್ಷಿಯಲ್ ಸಿಲಿಂಡರ್ ಕೊಡೋದಕ್ಕಾಗ್ತಾ ಇಲ್ಲ, ಡೊಮೆಸ್ಟಿಕ್ ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ. ಈಗ ಕರ್ನಾಟಕ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಉತ್ತರವನ್ನ ಇವರು ಆಹಾರ ಸಚಿವರು ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಯಾವುದು ನೀವು ಕ್ರೂಡ್ ಆಯಿಲ್ ಆಗಿರ್ಬೋದು, ಈ ಸಿಲಿಂಡರ್ಸ್ ಆಗಿರ್ಬೋದು, ಎಲ್ಲದೂ ಸಮೇತ ನಾವು ಹೊರಗಡೆ ನೆಚ್ಕೊಂಡಿದೀವಿ. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಚಾರ, ನನ್ನ ಪ್ರಶ್ನೆ ಹಾಸ್ಪಿಟಲ್ಗೆ ಹಾಗೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳಿಗೆ ತೊಂದರೆ ಆಗಬಾರ್ದು ಅನ್ನೋದನ್ನ ಕೇಂದ್ರ ಸರ್ಕಾರವು ಹೇಳಿದೆ. ಇವತ್ತು ಕೂಡ ರಿಪೀಟ್ ಮಾಡಿದ್ದಾರೆ ಕೇಂದ್ರ ಸಚಿವರು. ಹೀಗಿರ್ಬೇಕಾದ್ರೂ ಕೂಡ ಕರ್ನಾಟಕದಲ್ಲಿ ಬುದ್ಧಿಮಾಂದ್ಯರ ಮಕ್ಕಳ ವಸತಿ ಶಾಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ ಅಂತಂದ್ರೆ ನಾವು ಕೇಂದ್ರ ಸರ್ಕಾರವನ್ನೇ ಹೊಣೆ ಮಾಡೋಣವಾ? ಅಲ್ಲಿನ ಲೋಕಲ್ MLAಗಳು, ಇಲ್ಲಿನ ಲೋಕಲ್ ಸಚಿವರು, ಇಲ್ಲಿನ ಲೋಕಲ್ ಸರ್ಕಾರ ಹೊಣೆಗಾರಿಕೆ ಇಲ್ವಾ ಸರ್? ನಮಗೆ ಸಫಿಷಿಯಂಟ್ ಸ್ಟಾಕ್ ಕೊಡಬೇಕಾಗಿರ್ತಕ್ಕಂಥದ್ದು ಕೇಂದ್ರದ ಹೊಣೆ. ಪ್ರಿಯಾರಿಟಿ ಮ್ಯಾನೇಜ್ಮೆಂಟ್ ಅನ್ನೋದು ಅಲ್ಲ, ರಾಜ್ಯ ಸರ್ಕಾರದ ರೆಸ್ಪಾನ್ಸಿಬಿಲಿಟಿನೇ ಇಲ್ವಾ? ರಾಜ್ಯ ಸರ್ಕಾರದ ನಿನ್ನೆ ನಮ್ಮ ಆಹಾರ ಸಚಿವರು ಸದನದಲ್ಲಿ ಉತ್ತರ ಕೊಟ್ಟಾಗ ಅದಕ್ಕೆಲ್ಲ ಬಿಜೆಪಿಯವರು JDSನವರು ಅಗ್ರಿ ಆಗಿದ್ದಾರೆ. ಇವತ್ತು ಭೋಜೇಗೌಡರು ಮಾತಾಡ್ತಾನು ಅದನ್ನ ಹೇಳ್ತಾ ಇದ್ರು. ರಾಜ್ಯ ಸರ್ಕಾರದ ನಡೆಯನ್ನ ನಾವು ಅಪ್ರಿಶಿಯೇಟ್ ಮಾಡ್ತೀವಿ ಅಂತಾನು ವಿರೋಧ ಪಕ್ಷದವರೇ ಹೇಳಿದ್ದಾರೆ. ಆದ್ರೆ ನಾನ್ ಕೇಳುವಂತದ್ದು ಮೇಡಮ್, ಈಗ ಒಂದು ಚಿಕ್ಕ ಉದಾಹರಣೆ, ಹಿಂದಿನ ಘಟನಾವಳಿಗಳು. ಈ ನಮ್ಮ ದೇಶದಲ್ಲಿ ಯಾವ್ದಾದ್ರು ಘಟನೆಗಳಾಯ್ತು ಅಂದ್ರೆ ಮುಸಲ್ಮಾನರ ಹತ್ರ ಎಂತದ್ದು ಅಂಗಡಿಗೆ ಹೋಗ್ಬೇಡಿ, ಅವ್ರ ಅಂಗಡಿಲಿ ಅದನ್ನ ತಗೊಂಬೇಡಿ, ಅವ್ರನ್ನ ಇಲ್ಲಿ ಅಂಗಡಿ ಇಡಕ್ ಬಿಡ್ಬೇಡಿ, ಹಿಂಗೆಲ್ಲ ಹೇಳೋರು. ಮೇಡಮ್, ಇದೇ ಬಿಜೆಪಿ ಕಾರ್ಯಕರ್ತರು ಮಂಗಳೂರು ಭಾಗದಲ್ಲೆಲ್ಲ ಯಾವ ರೀತಿ ರಾಜಕೀಯ ಆಗ್ತಾ ಇತ್ತು. ರಾಹುಲ್ ಗಾಂಧಿ ಅವರು ಹೆಂಗೆ ಔಟ್ ಆಫ್ ಈಗ ಅಗತ್ಯ ಬಿದ್ದಾಗ ನಾವೆಲ್ಲ ಅರಬ್ ಕಂಟ್ರೀಸ್ ನೆಚ್ಕೊಂಡಿದೀವಿ. ಆಯ್ತು, ವಿದೇಶಾಂಗ ವ್ಯವಹಾರಗಳು ಹೇಗಿದೆ? ಉದಾಹರಣೆ, ಈಗ ಖಮೇನಿ ಸತ್ತೋದ್ರಲ್ಲ, ಒಂದು ನ್ಯಾಷನಲ್ ಲೀಡರ್, ಒಂದು ದೇಶದ ಲೀಡರ್, ಒಂದು ಸಂತಾಪ ಅವತ್ತಿನ ದಿನ ಟ್ವೀಟ್ ಮಾಡೋದಕ್ಕೂ ಆಗ್ಲಿಲ್ಲ. ಶ್ರೀಲಂಕಾ ಸಂಬಂಧ ಮೇಡಮ್, ಸಂಬಂಧಗಳು ಒಂದ್ ನಿಮಿಷ ಬುದ್ಧಿಮಾಂದ್ಯ ಮಕ್ಕಳು ನೆನಪಿಗೆ ಬರ್ತಾರೆ. ನಾವು ವಾಸ್ತವ ಸತ್ಯ ಹೇಳ್ತಾ ಇದ್ದೀನಿ. ಶ್ರೀಲಂಕಾ ಬಾರ್ಡರ್ ಅಲ್ಲಿ ಒಂದು ಏನು ನೌಕಾ ಇದನ್ನ ಹೊಡೆದಾಕಿದ್ರಲ್ವಾ, ಎಲ್ಲಿಗೆ ಬಂದಿದ್ದು? ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ರಾಷ್ಟ್ರಪತಿ ಎಲ್ಲಿ ಕೊಟ್ಟಿದ್ದಾರೆ? ಮಾತಿಲ್ಲ, ಕತೆ ಇಲ್ಲ. ಈ ಭಾರತ ದೇಶದ ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದೆ. ಅಮೆರಿಕವನ್ನ ಕಳಿಸುವಂತ ಕೆಲಸ ಮಾಡಿದ್ರ? ಘಟನಾವಳಿಗಳಾದಾಗ ದೇಶವನ್ನು ಉದ್ದೇಶಿಸಿ, ಮಾಧ್ಯಮವನ್ನು ಉದ್ದೇಶಿಸಿ ನೀವೇ ಉತ್ತರ ಕೊಡಿ. ದರ್ಶನ್ ಸರ್, ನನ್ನ ಸಿಂಪಲ್ ಪ್ರಶ್ನೆ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ನನ್ನ ಸಿಂಪಲ್ ಪ್ರಶ್ನೆ, ಕಾಮ್ ಡೌನ್ ದರ್ಶನ್ ಸರ್, ಕಾಮ್ ಡೌನ್. ನರೇಂದ್ರ ಮೋದಿ ಅವರು ಸರ್, ನನ್ನ ಸ್ಪಷ್ಟ ಪ್ರಶ್ನೆ, ನನ್ನ ಕ್ಲಿಯರ್ ಕಟ್ ಸಿಂಪಲ್ ಪ್ರಶ್ನೆ ದರ್ಶನ್ ಸರ್, ಬಾಗಲಕೋಟೆಯಲ್ಲಿರ್ತಕ್ಕಂಥ ವಸತಿ ಶಾಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ ಅಂದ್ರೆ ಖೊಮೇನಿ ಸಾವನ್ನ ಖಂಡಿಸ್ಬಿಟ್ಟಿದ್ರೆ ಸಿಕ್ತಿತ್ತಾ, ಅಥವಾ ಅಮೆರಿಕಾದಿಂದ ಈ ವೆಸಲ್ ಅನ್ನ ತಪ್ಪಿಸ್ಬಿಟ್ಟಿದ್ರೆ ಸಿಗ್ತಾ ಇತ್ತಾ? ಸಿಗದೆ ಇರೋದನ್ನ ಸಿಗೋ ರೀತಿಯಲ್ಲಿ ಮಾಡೋ ಜವಾಬ್ದಾರಿ ದೇಶದ ಪ್ರಧಾನಿಯದ್ದ, ರಾಜ್ಯದ ಮುಖ್ಯಮಂತ್ರಿದ, ಲೋಕಲ್ MLAದ?
ಈ ವಿಶ್ವ ಮಟ್ಟದಲ್ಲಿ ಯಾವ್ದಾದ್ರು ಘಟನಾವಳಿಗಳಾದಾಗ ನಮ್ಮ ಒಂದು ಪ್ರಬುದ್ಧತೆ ಬದ್ಧತೆ ನಾವು ಎಲ್ಲ ದೇಶದ ಜೊತೆ ಒಂದು ಗೆಳೆತನವನ್ನ ಇಟ್ಕೊಂಡಿದ್ದೀವಿ. ಇಷ್ಟ ದಿನ ನಾವು ಇರಾನ್ ಕೊಡ್ತಾ ಇದ್ರಲ್ವಾ, ನಮ್ಮ ಸಾಲದಲ್ಲಿ ನಮಗೆ ಗ್ಯಾಸ್ ಕೊಡ್ತಾ ಇದ್ರು. ಟ್ರಂಪ್ ಬಂದು ಡಾಲರ್ಸ್ ಅಲ್ಲಿ ತಗೊಬೇಕು ಅಂದ್ರೆ ಇವ್ರ ಡಾಲರ್ ಬೆಲೆ ಎಲ್ಲಿಗೆ ಹೋಗಿದೆ? 104 ರೂಪಾಯಿ. ನೀವು 1 ರೂಪಾಯಿಗೂ 104 ಕೊಟ್ಟು ತಗೊಳ್ಳಿ ಅನ್ನೋದಕ್ಕೆ, ಅಥವಾ ರಷ್ಯಾದಿಂದ ನೀವು ತಗೊಳ್ಳಿ ಅನ್ನೋದಕ್ಕೆ ಊಹಿಸಿ ನಮಗೆ ಯಾವ ಡಿಕ್ಟೇಟರ್ ಅವಶ್ಯಕತೆ ಏನಿದೆ? ಇವತ್ತು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು, ಸುರ್ಬಿ ಅವರೇ ನಿಮ್ಗೆ ಪ್ರಶ್ನೆ, ಒಂದು ಅಂಶ ಪ್ರಸ್ತಾಪ ಮಾಡಿದ್ರು. ಸರ್ ಕಮಿಂಗ್ ಯು ಇನ್ 1 minute ಸರ್. ಈ ದೇಶದ ಭದ್ರ ಬುನಾದಿ ಅಂತ ಹೇಳಿ ನಾವು ಪಟ್ಟಿ ಮಾಡಿದ್ರೆ ನೋ ಡೌಟ್ ಎನರ್ಜಿ ಸೆಕ್ಯೂರಿಟಿ ಕೂಡ ಒಂದಾಗುತ್ತೆ. ನೀವು ಈ ದೇಶದ ಎನರ್ಜಿ ಸೆಕ್ಯೂರಿಟಿ ವಿಚಾರದಲ್ಲೂ ಕೂಡ ಟ್ರಂಪ್ ಹೇಳ್ದಾಗ ಕೇಳ್ತೀರಿ ಅಂತಂದ್ರೆ ದೇಶದ ಫೌಂಡೇಶನ್ ಗಟ್ಟಿಯಾಗಿರ್ಬೇಕಾಗಿದ್ದ ದೇಶದ ಫೌಂಡೇಶನ್ ವಿಚಾರದಲ್ಲೂ ಕೂಡ ನೀವು ಯಾವುದೋ ದೇಶದ ನಾಯಕನ, ದೊಣ್ಣೆ ನಾಯಕನ ಅಪ್ಪಣೆಗೆ ಬದ್ಧರಾಗಿದ್ದೀರಿ. ಇದು ರಾಹುಲ್ ಗಾಂಧಿ ಅವ್ರ ಮಾತು ಮೇಡಮ್. ಟ್ರಂಪ್ ಅವರು ರಷ್ಯಾದಿಂದ ಆಯಿಲ್ ತಗೊಳ್ಬಾರ್ದು ಅಂತ ಸ್ಟೇಟ್ಮೆಂಟ್ ಮಾಡಿದಾಗ ನಾವು ನಿಲ್ಸಿದ್ವಾ? ಏನಾಯ್ತು ಲಾಸ್ಟ್ 1 year ಅಲ್ಲಿ? ರಷ್ಯಾದಿಂದ ಬಂದು ತಾನೆ ಕ್ರೂಡ್. ಏನು ಮಾತಾಡ್ತಾ ಇದ್ದೀರಾ ನೀವು? ಏನಾಗಿದೆ ಅಂದರೆ ಯಾವುದೂ ವಿಷಯನ ನಿಜವಾಗ್ಲೂ ಕ್ರಿಟಿಸಿಸಮ್, ಆನೆಸ್ಟ್ ಕ್ರಿಟಿಸಿಸಮ್ ಕೊಡೋದಕ್ಕೆ ಬರ್ತಾ ಇಲ್ಲ. ದೇಶದ ಜೊತೆಗೆ ನಿಲ್ಲಬೇಕು ಅಂತ ಪ್ರತಿಪಕ್ಷಕ್ಕೆ ಅರ್ಥ ಆಗಿಲ್ಲ. BJPಯವರು ಬಹಳಷ್ಟು ಬಾರಿ ನ್ಯೂಕ್ಲಿಯರ್ ಡೀಲನ್ನು ತಗೊಂಡು ಬಹಳಷ್ಟು ಬಾರಿ ಯಾವ ಸಮಯದಲ್ಲಿ ದೇಶಕ್ಕೆ ಈ ಥರ ಒಂದು ಸಮಸ್ಯೆ ನಡೀತಾ ಇದೆಯೋ ಗಟ್ಟಿಯಾಗಿ ಸರ್ಕಾರ ಮಾತ್ರ ಅಲ್ಲ, ದೇಶದ ಜೊತೆಗೆ ನಿಂತಿರುವಂತಹ ಭಾರತೀಯ ಜನತಾ ಪಾರ್ಟಿ ಕೇಳ್ತಾ ಇರೋದು ನಿಮ್ಮಲ್ಲಿ ಇಷ್ಟೇನೆ. ಇವತ್ತು ಸಮಸ್ಯೆ ಇದೆ, ಗ್ಲೋಬಲ್ ವಾರ್ ನಡೀತಾ ಇದೆ. ನೀವು ಮಾತಾಡಬೇಕಾಗಿರೋಂಥದ್ದು, ನಾವೇನಾದ್ರು ಎಡುತ್ತಾ ಇದ್ದೀರಾ ಹೇಳಿ, ಇನ್ನೇನು ಒಳ್ಳೇದು ಮಾಡ್ಬೋದು ಹೇಳಿ. ಬೇರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕಲ್ಲೂ ಕೂಡ ಚೀಫ್ ಸೆಕ್ರೆಟರಿ ಜೊತೆಗೆ ಕೂತ್ಕೊಂಡು ಹರ್ದೀಪ್ ಸಿಂಗ್ ಪುರಿ ಅವರು ಡಿಸ್ಕಷನ್ ಮಾಡಿರುವಂಥದ್ದು. ಯಾವ ಕಮರ್ಷಿಯಲ್ LPG ನಲ್ಲಿ ಕಂಪ್ಲೀಟ್ ಡಿರೆಗ್ಯುಲೇಷನ್ ಇದೆಯೋ ಅದನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ನಮ್ದೇ ಸರ್ಕಾರ. ಇಂತಹ ಒಂದು ಸಮಯದಲ್ಲಿ ನೀವು ಬೇಡದೇ ಇರೋ ವಿಷಯಗಳನ್ನು ಮಾತ್ರ ಟ್ರಂಪ್ ನ ಬೈಯೋದಕ್ಕೆ ಮಾತ್ರ ನಿಮಗೆ ಗೊತ್ತಿದೆ ಅಂದ್ರೆ, ಪ್ರಧಾನಮಂತ್ರಿ ಮೋದಿ ಅವರು ಮಾಡಿರುವಂತಹ ಒಳ್ಳೆ ವಿಷಯಗಳ ಬಗ್ಗೆ ನಿಮಗೆ ಅಯ್ಯೋ ಕಾಣಿಸೋದೇ ಇಲ್ಲ. ರಷ್ಯಾ USA ಹೇಳಿದಾಗ ರಷ್ಯಾನಿಂದ ಆಯಿಲ್ ತಗೊಳ್ಳೋದು ನಿಲ್ಸಿದ್ವಾ ನಾವು? ಇಲ್ಲ ತಾನೆ. ಅನ್ನೋ ರೀತಿಯ ಟ್ವೀಟ್ ಬಂದಾಗಲೂ ಕೂಡ ನಮ್ಮ ದೇಶದಿಂದ ಪ್ರಧಾನಮಂತ್ರಿಯವರು ಆಕ್ಟ್ ಮಾಡ್ತಾ ಇದ್ದಾರೋ ಅವ್ರಿಗೆ ರಿಯಾಕ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಆಕ್ಟ್ ಮಾಡ್ತಾ ಇರೋದು ದೇಶದ ಎಲ್ಲಾ ನಾಗರಿಕರಿಗೆ, ಎಲ್ಲಾ ಒಂದು ಎಸ್ಟಾಬ್ಲಿಷ್ಮೆಂಟ್ಗೆ ಬೇಕಾಗಿರುವಂತಹ ಕ್ರೂಡ್ ಬರ್ಲಿ, ಬೇಕಾಗಿರುವಂತಹ ಇರುವಂತಹ ಸಮಸ್ಯೆಯನ್ನ ಬಗೆಹರಿಸೋದ್ರಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಮಾತುಕತೆ ಮಾತ್ರ ಅಲ್ಲ, ಡಿಪ್ಲೊಮಸಿ ಅಂತ ಹೇಳುವಂಥದ್ದು ಇದು ಎಲ್ಲರಿಗೂ ಇವತ್ತು ತಿಳಿದಿರುವಂಥದ್ದು. ಯಾಕಂದ್ರೆ ಗ್ಲೋಬಲ್ ಕಾನ್ಫ್ಲಿಕ್ಟ್ ಬಹಳಷ್ಟು ದಿವಸದಿಂದ ನಡ್ಕೊಂಡು ಬರ್ತಾ ಇರೋದು. ಡಿಪ್ಲೊಮಸಿ ಅಂತ ಹೇಳುವಂಥದ್ದು ಎಲ್ಲಾನು ಮೀಡಿಯಾ ಮುಂದೆ, ಕ್ಯಾಮ್ರಾ ಮುಂದೆ, ಪಾರ್ಲಿಮೆಂಟ್ ಅಲ್ಲಿ ಹೇಳಬೇಕಾಗಿರುವಂಥದ್ದು ಆಫ್ಟರ್ ದ ಫ್ಯಾಕ್ಟ್. ಆದ್ರೆ ಆಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್, ನಿಮಗೆ ಹರ್ದೀಪ್ ಸಿಂಗ್ ಪುರಿ ಅವರು ಅವಶ್ಯಕತೆ ಇದೆಯಾ? ಈ ದೇಶದ ಪ್ರಧಾನಿಗೆ ದೇಶದ ಸಮಸ್ಯೆ ಇಂಪಾರ್ಟೆಂಟ್ ಅಲ್ವಾ? ಹೇಳಿ. ನೀವು ಈ ಭಾರತದ ನಾಗರಿಕರೇ ಮೋದಿಯನ್ನ ಸ್ಮರಣೆ ಮಾಡೋದನ್ನ ಬಿಟ್ಟು ಪ್ರಾಕ್ಟಿಕಲ್ ವಿಚಾರವನ್ನ ಮಾತಾಡಿ. ಸುಮ್ಮನೆ ಏನೋ ಹೇಳಿದ್ರೆ ಕೇಳಲಿಕ್ಕೆ ಆಗುದಿಲ್ಲ. ಒಂದೇ ನಿಮಿಷ. ನಿನ್ನೆ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ದು ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಯಾರು? ಯಾವ ಸಚಿವರು? ಮುಖ್ಯಮಂತ್ರಿಗಳು ಬಂದು ಪ್ರಶ್ನೆ ಉತ್ತರ ಕೊಟ್ರ LPG ಕ್ರೈಸಿಸ್ ಬಗ್ಗೆ? ಯಾರು ಮಾತಾಡಿದ್ರು? ಮತ್ತೆ ಇವತ್ತು ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿರುವಂತದ್ದು? ಯಾರಿಗೆ ಆ ಮಿನಿಸ್ಟ್ರಿ ಅಧಿಕಾರ ಇದೆ ಅವ್ರು ಬಂದು ಮಾತಾಡಿದ್ದಾರೆ. ಅದಕ್ಕೂ ನೀವು ಕೇಳಿಸ್ಕೊಳ್ಳೋಕೆ ಆಗಿಲ್ಲ ಅಂದ್ರೆ ನಿಮಗೆ ಕೇಳಿಸ್ಕೊಳ್ಳಕ್ಕೆ ಒಂಚೂರು ಹೇಳಿದ್ರೆ ಕೇಳಲಿಕ್ಕೆ ಆಗುದಿಲ್ಲ ಮೇಡಮ್. ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಮುನಿಯಪ್ಪನವರು ಮಾತಾಡಿದ್ದಾರೆ, ಅನೇಕ ಸಚಿವರು ಮಾತಾಡಿದ್ದಾರೆ. ಸ್ಟೇಟ್ಮೆಂಟ್ ಮಾಡಿದ್ ಯಾರು ಸರ್? On the floor, the house statement ಮಾತಾಡಿದ್ದಾರೆ. ಇವನ್ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಮೌನ್ ಚಿತ್ತಾಲೆ ಸರ್, ಅಲ್ಲಿಗೆ ದೇಶದ ಪ್ರಧಾನಿ ಮಾತನಾಡಿದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ದೇಶದ ಪ್ರಧಾನಿಗಳು ಉತ್ತರ ಕೊಟ್ರೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಆಗುತ್ತೆ. ದೇಶದ ಪ್ರಧಾನಿಗಳು ಮಾತನಾಡ್ತಿಲ್ಲ, ಸಚಿವರು ಮಾತನಾಡಿದ್ರೆ ನಮಗೆ ಉತ್ತರ ಸಿಗೋದಿಲ್ಲ. ಸಚಿವರು ಲೆಕ್ಕ ಕೊಟ್ರೆ ಅದರಿಂದ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ನ ಸೊಲ್ಯೂಷನ್ ಸಿಗೋದಿಲ್ಲ. ದೇಶದ ಪ್ರಧಾನಿ ಮಾತನಾಡ್ತಾ ಇಲ್ಲ ಬಿಕಾಸ್ ಹಿ ಇಸ್ ಕಾಂಪ್ರಮೈಸ್. ಇದು ವಿರೋಧ ಪಕ್ಷದ ಆರೋಪ. ನೋಡಿ ಮೇಡಮ್, ಭಾಳ ಇಂಟ್ರೆಸ್ಟಿಂಗ್ ಆಗಿ ನಾವೊಂದು ಕಾಮೆಂಟ್ ಮಾಡ್ತಾ ಇದ್ದೇನೆ. ಡಿಪ್ಲೊಮೆಸಿ ಈಸ್ ನಾಟ್ ಸೈನ್ಸ್, ಡಿಪ್ಲೊಮಸಿ ಇಸ್ ನಾಟ್ ಫಿಸಿಕ್ಸ್, ಡಿಪ್ಲೊಮಸಿ ಇಸ್ ನಾಟ್ ನ್ಯೂಟನ್ಸ್ ಥರ್ಡ್ law of gravity, that every action there should be equal and opposite reaction. Diplomacy is ಭಾರತದ ಪುರಾಣ, ಭಾರತದ ರಾಮಾಯಣ, ಭಾರತದ ಮಹಾಭಾರತ, ಅದರಲ್ಲಿ ಬರೆದಿದ್ದಾರೆ ಮೌನಂ ಪಂಡಿತ ಲಕ್ಷಣಂ. ನನ್ನ ನಡೆ ನಾನು ಮಾಡ್ತಾನೆ ಹೋಗ್ತೇನೆ,
ನೀವು ಏನ್ ಅವ್ನು ಭಂಡ But ಇತ್ತೀಚೆಗೆ ಬೇರೆ ಆಗಿದೆಯಲ್ಲ ಸರ್, ಮೌನ ಸಮ್ಮತಿ ಲಕ್ಷಣ. ಟ್ರಂಪ್ ಟ್ವೀಟ್ ಮಾಡ್ತಾರೆ, ಟ್ರಂಪ್ ಹೇಳಿಕೆ ಅಲ್ಲ ಚಿತ್ತಾಲೆ ಸರ್, ಕ್ಷಮೆ ಇರ್ಲಿ ಇಂಟರಪ್ಟ್ ಮಾಡ್ತಿದ್ದೀನಿ. ಮೌನಂ ಸಮ್ಮತಿ ಲಕ್ಷಣ ಅನ್ನೋದು ಪಾಪ್ಯುಲರ್ ಆಗ್ಬಿಟ್ಟಿದೆ ಸರ್. ಟ್ರಂಪ್ ಕಡೆಯಿಂದ ಟ್ವೀಟ್ ಬರುತ್ತೆ, ಮೋದಿ ಸುಮ್ನಿದ್ದಾರೆ, ಒಪ್ಕೊಂಡ್ಬಿಟ್ಟಿದ್ದಾರೆ. ಟ್ರಂಪ್ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತಾರೆ, ಮೋದಿ ಸುಮ್ನಿದ್ದಾರೆ, ಒಪ್ಕೊಂಡ್ಬಿಟ್ಟಿದ್ದಾರೆ. ಹಿಂಗ್ ಅರ್ಥೈಸಲಾಗ್ತಿದೆ. ನೋಡಿ, ಇಸ್ರಾಯಲ್ ಅಂಡ್ ಅಮೆರಿಕಾ ಆರ್ ಟುಗೆದರ್ ವೇಜಿಂಗ್ ಎ ವಾರ್ ಅಗೇನ್ಸ್ಟ್ ಇರಾನ್.